ಯುಪಿ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಬಿಎಸ್ಪಿ ಮುಖಂಡನ ಹತ್ಯೆ ನಡೆದಿದೆ. ಮೊಹಮ್ಮದ್ ಶಮಿ ಹತ್ಯೆಗೀಡಾದ ಮುಖಂಡ ನಿನ್ನೆ ರಾತ್ರಿ ಅಲಹಾಬಾದ್ನ ಮೌಐಮಾ ಎಂಬಲ್ಲಿ ಶಮಿ ತನ್ನ ಕಚೇರಿ ಮುಂದೆ ಕಾರು ಪಾರ್ಕ್ ಮಾಡ್ತಾ ಇದ್ದ ವೇಳೆ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಶಮಿ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಗುಂಡೇಟಿನಿಂದ ಶಮಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಬಿಎಸ್ಪಿ ಮುಖಂಡನ ಹತ್ಯೆ ನಡೆದಿದೆ. ಮೊಹಮ್ಮದ್ ಶಮಿ ಹತ್ಯೆಗೀಡಾಗಿರುವಂತಹ ಮುಖಂಡ ನಿನ್ನೆ ರಾತ್ರಿ ಅಲಹಾಬಾದ್ನ ಮೌಐಮಾ ಎಂಬಲ್ಲಿ ಶಮಿ ತನ್ನ ಕಚೇರಿ ಮುಂದೆ ಕಾರ್ ಪಾರ್ಕ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಇವರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿರುವಂಥದ್ದು. ಇನ್ನು ಗುಂಡಿನ ದಾಳಿಗೆ ತುತ್ತಾದಂತಹ ಶಮಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ನೋಡಬಹುದು ಯುಪಿಯಲ್ಲಿ ನಡೆದಿರುವಂತಹ ಒಂದು ಬೆಳವಣಿಗೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನ್ಯಾಷನಲ್ ಡೆಸ್ಕ್ ಇಂದ ಪ್ರದೀಪ್ ಮಾಲ್ಗುಡಿ. ಪ್ರದೀಪ್, ಒಟ್ಟಾರೆ ಎಲ್ಲೋ ಒಂದ್ ಕಡೆ ಯೋಗಿ ಆದಿತ್ಯನಾಥ್ ಬಂದ್ರೆ ಅಲ್ಲೆಲ್ಲೋ ಒಂದ್ ಕಡೆ ಧರ್ಮಗಳ ಕ್ಲಾಶಸ್ ಆಗತ್ತೆ ಅಥವಾ ಧರ್ಮಾಂಧರಾಗಿ ಒಂದು ಆಡಳಿತ ನೀಡ್ತಾರೆ ಅಂತ ಇದ್ರು. ಇಲ್ಲಿ ನಡೆದಿರುವಂತಹ ಒಂದು ಹತ್ಯೆ ಬಹುಶಃ ಅದಕ್ಕೇನಾದ್ರೂ ಪೂರಕ ಆಗಬಹುದಾ? ಅದಕ್ಕೂ ಇದಕ್ಕೂ ರಿಲೇಟ್ ಮಾಡಬಹುದಾ ನಾವು ಅಂತ? ಶಲ್ಮಿ, ಇಂದು ಮುಂಜಾನೆ ಬೆಳಿಗ್ಗೆ ಬೈಕ್ ನಲ್ಲಿ ಆಗಮಿಸಿದ ದುಷ್ಕರ್ಮಿಗಳು ಮೊಹಮ್ಮದ್ ಶಮಿ ಅವರನ್ನ ಹತ್ಯೆಗೈದಿದ್ದಾರೆ. ಈ ಬಹಳ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಈಗ ದೂರು ದಾಖಲಾಗಿರೋದು ಬಿಜೆಪಿಗೆ ಸಂಬಂಧಿಸಿದ ಕಾರ್ಯಕರ್ತರ ವಿರುದ್ಧ ದೂರು ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ರು, ಕಾನೂನು ಮತ್ತು ಸುವ್ಯವಸ್ಥೆಗೆ ನಾವು ಮೊದಲ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗಾಗಲೇ ಇಂದು ಬೆಳಿಗ್ಗೆನೆ ಅಂದ್ರೆ ಆದಿತ್ಯನಾಥ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ 24 ಗಂಟೆಗಳ ಒಳಗೇನೆ ಅಲ್ಪಸಂಖ್ಯಾತರ ಮೇಲೆ ಹತ್ಯೆನೇ ಆಗಿದೆ. ಈ ಹಿನ್ನೆಲೆಯಲ್ಲಿ ಇದನ್ನ ಇನ್ನು ಮುಂದೆ ಇನ್ನು ಯಾವ ರೀತಿ ಸ್ವರೂಪವನ್ನು ಪಡೆಯುತ್ತೆ ಅಂತ ಹೇಳಿ ಹೇಳೋದಕ್ಕಾಗ್ತಾ ಇಲ್ಲ ಶಾಲಿನಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.